ನೋಡ್ರಿ, ಒಕ್ಕಲ್ತನ ರೈತರು ಅಂದ್ರೆ ಸ್ವತಃ ರೈತನ ತನ್ನನ್ನು ತಾ ಕೀಳಾಗಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಯಾಕಂದ್ರೆ ಎಲ್ಲರೂ ಸೇರಿ ಏನು ಮಾಡ್ಯಾರಪ್ಪ ಅಂದ್ರೆ, ಒಕ್ಕಲ್ತನ ಮಾಡ್ತಾನೆ ಅವೇನು ಬಿಡು, ಅವ್ರದ್ದು ಒಕ್ಕಲ್ತನ ಐತೆ, ಒಕ್ಕಲ್ತನ ಇದ್ರೆ ಏನು ದೊಡ್ಡ ಇದು ಬಿಡಪ್ಪ, ಅವರೆಷ್ಟು ಗಳಿಸೋರ್ದಾರ ಅಂತೇಳಿ ಹಿಂಗೆ ಎಲ್ಲರೂ ಒಂದು ರೈತನ ಅಗೌರವದಿಂದ ನೋಡಿ ನೋಡಿ ಏನಾಗೈತಿ, ರೈತಗೆ ತನ್ನ ಮೇಲೆ ತಾನೇ ಅಗೌರವ ತೋರಿಸುವಂಗೆ ಆಗೈತಿ. ಇಲ್ಲರು ರೈತರಂದ್ರೆ ನಾವು ಎಲ್ಲನೂ ಮುಂದೆ ನಡೆಸೋರು ನಾವು. ನಮ್ಮ ಮೇಲೆ ಎಲ್ಲ ಇಂಡಸ್ಟ್ರಿಗಳು ಡಿಪೆಂಡ್ ಅದಾವ, ಎಲ್ಲ ಜನರು ಡಿಪೆಂಡ್ ಅದಾರ. ನೋಡ್ರಿ, ಒಬ್ಬ ಇಂಜಿನಿಯರ್ ಏನು ದಿನ ಬೇಕಾಗೋದಿಲ್ಲ, ಒಬ್ಬ ಡಾಕ್ಟ್ರ್ ಇವನು ದಿನ ಬೇಕಾಗೋದಿಲ್ಲ, ಅಡ್ವೊಕೇಟು ಬೇಕಾಗೋದಿಲ್ಲ, ಪೊಲೀಸು ದಿನ ಬೇಕಾಗೋದಿಲ್ಲ. ಆದ್ರೆ ರೈತ ಬೆಳೆದದ್ದು ಊಟ ಮಾತ್ರ ಎಲ್ಲರಿಗೂ ದಿನ ಬೇಕಾಕೈತಿ. ಅದಕ್ಕೆ ನಾವು ಬೆಳಿಲಿಲ್ಲ ಅಂದ್ರೆ ಯಾವ ಶುಗರ್ ಇಂಡಸ್ಟ್ರಿ ನಡೆಯೋಂಗಿಲ್ಲ, ಯಾವ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಡೆಯೋಂಗಿಲ್ಲ, ಯಾವ ಫುಡ್ ಪ್ರೊಸೆಸ್ ಮಾಡೋ ಇಂಡಸ್ಟ್ರಿ ನಡೆಯೋಂಗಿಲ್ಲ. ಅಷ್ಟೇ ಯಾಕ್ರಿ, ರಾಜಕಾರಣಿಗಳು ಹಿಂದೆ ಹೋಗೋಕೆ ಜನನೂ ಇರೋಂಗಿಲ್ಲ. ನಾವು ಮಾಡೋ ಕೆಲಸದಿಂದನೇ ಅದರ ಬಂದಿರತಕ್ಕಂಥ ಉತ್ಪನ್ನ ಪ್ರೊಸೆಸ್ ಮಾಡೋಕ್ಕೆ ಸಾಕಷ್ಟು ಇಂಡಸ್ಟ್ರಿಗಳು ತಲೆ ಎತ್ತಾವೆ. ಇವತ್ತು ಫರ್ಟಿಲೈಸರ್ ಅನ್ರಿ, ಇವತ್ತು ಮೊಬೈಲ್ ಇಂಡಸ್ಟ್ರಿ, ಯಾವ ಬೇಕಾದ ಇಂಡಸ್ಟ್ರಿ ತೊಗೊಳ್ಳಿ. ನಾವು ತೊಗೊಳ್ಳೋಷ್ಟು ಗಾಡಿ ಯಾರು ತೊಗೋತಾರೋ, ನಾವು ತೊಗೊಳ್ಳೋಷ್ಟು ಟ್ಯಾಕ್ಟ್ರಿ ಯಾರು ತೊಗೋತಾರೋ, ರೈತರು ಉಪಯೋಗ ಮಾಡುವಷ್ಟು ಫರ್ಟಿಲೈಸರ್ ಮತ್ತು ಯಾರು ಯೂಸ್ ಮಾಡೋಕ್ಕೆ ಸಾಧ್ಯ ಐತಿ? ಯಾರೂ ಇಲ್ಲ. ನಾವು ಬಳಕೆ ಮಾಡಿದ್ದಕ್ಕನ ಈ ಎಕನಾಮಿ ಓಡ್ತೈತಿ. ಬರೀ ಅಗ್ರಿಕಲ್ಚರನ್ನ ಒಂದು ಸಿಂಗಲ್ ಇಂಡಸ್ಟ್ರಿ 17-18% GDP ಕಾಂಟ್ರಿಬ್ಯೂಷನ್ ಮಾಡ್ತೈತಿ. ಇವತ್ತಿಗೂ ಕೂಡ 58% ಅಷ್ಟು ಪಾಪ್ಯುಲೇಷನ್ಗೆ ಜಾಬ್ ಅಂದರೆ ಎಂಪ್ಲಾಯ್ಮೆಂಟ್ ಯಾವ್ದಾರು ಕೊಟ್ಟಿತ್ತಂದ್ರೆ ಅಗ್ರಿಕಲ್ಚರ್ ಮಾತ್ರ. ಇಷ್ಟೆಲ್ಲ ಮಾಡು ನಾವು, ಇಷ್ಟೆಲ್ಲ ಬೆಳೆದು ನಾವು ಕಡಿಮೆ ಪ್ರೈಸ್ ಇದ್ದರೂ ಕೊಟ್ಟು ನಮ್ಮನ್ನು ನಾವು ಕೀಳಾಗಿ ಕಾಣೋದು ಯಾಕ್ರಿಪ್ಪ? ನಾವು ಜಗತ್ತನ್ನು ಮುಂದೆ ನಡ್ಸಾಕತ್ತೀವಿ, ನಾವು ಜಗತ್ತಿಗೆ ಅನ್ನ ನೀಡು ಕಾಯಕದಾಗದೀವಿ. ನಮಗೊಂದು ರೂಪಾಯಿ ಕಡಿಮೆ ಬರಲಿ ಚಿಂತಿಲ್ಲ. ಆದರೆ ನಾವು ನಮ್ಮ ಬಗ್ಗೆ ಭಾಳ ಹೆಮ್ಮೆಯಿಂದ ಇರೋನು, ನಮ್ಮ ಕ್ಷೇತ್ರದ ಬಗ್ಗೆ ಭಾಳ ಹೆಮ್ಮೆಯಿಂದನು. ನಾವು ಹೆಮ್ಮೆಯಿಂದ ಇದ್ದಾಗ ಮಾತ್ರ ಬೇರೆದವ್ರು ನಮ್ಮನ್ನು ಗೌರವಿಸೋಕೆ ಸಾಧ್ಯ ಐತಿ. ಅದಕ್ಕೆ ಹೇಳ್ತಾರಲ್ರಿ, ಸಣ್ಣವನಲ್ಲೋ ಪುಣ್ಯವಂತ, ಕಣ್ಣು ತೆರೆದು ನೋಡುನು ನೀ ಒಕ್ಕಲಿಗ ಅಂತ. ನಾವು ಸಣ್ಣವ್ರಲ್ರಿಪ್ಪ, ಜಗತ್ತ ನಮ್ಮನ್ನ ಅನ್ನ ಹಾಕೋ ಕೆಲಸಕ್ಕೆ ನಮ್ಮನ್ನು ಕಳ್ಸ್ಯಾನ ಭಗವಂತ. ಆ ಕೆಲಸ ಅತ್ಯಂತ ಗೌರವದಿಂದ ನಾವೆಲ್ಲರೂ ಮಾಡೋಣ ರೀ. ನಮಸ್ಕಾರ.